ಅತ್ತೆಯ ಅಂಧಕಾರ, ಭಾವನಾತ್ಮಕ ಮತ್ತು ಕುತೂಹಲ ಮೂಡಿಸುವ ಕತೆ. ಗ್ರಾಮದ ಹಳೆ ಮನೆ. ಶ್ರಾವಣ ಮಾಸದ ಮಳೆಯಲ್ಲೇ ತೇವಗೊಂಡ ಮನೆ. ಮಣ್ಣು ನೆನೆಯುವ ಸುವಾಸನೆ. ಊರಿನ ಪಕ್ಕದ ಕೆರೆಯಿಂದ ಎದ್ದ ಸಂಜೆಯ ಗಾಳಿ ಕಿಟಕಿಯಿಂದ ನುಗ್ಗಿ ಕೊಠಡಿಯನ್ನು ತಂಪು ಮಾಡುತ್ತಿತ್ತು. ಈ ಹಳೆಯ ಮನೆ ಎಲ್ಲೊಂದು ರಹಸ್ಯವೂ ಮಚ್ಚಾಗಿತ್ತು. ಅತ್ತೆ ಸೊಸೆಯ ನಡುವಿನ ಸಂಬಂಧ. ಅತ್ತೆ ಸೊಸೆಯ ಜಗತ್ತು. ವೀಣಾ 18ರ ಹರೆಯದ ಯುವತಿ. ಮದುವೆಯಾದ ಮೇಲೆ ಗಂಡ ನಗರದಲ್ಲಿ ಕೆಲಸಕ್ಕಿಟ್ಟು ಹೋದ. ಗಂಡನ ಅಮ್ಮ ಚಂದ್ರಮ್ಮನೇ ಮನೆಯ ಹೆಡ್ಡು. ಸಂಸ್ಕಾರ, ಶಿಷ್ಟಾಚಾರ, ಕಠಿಣ ನಿಯಮಗಳ ನಡುವೆ ಮನೆಗೆ ಒಂದು ಶಿಸ್ತು. ವೀಣಾ ದಿನವಿಡೀ ಅತ್ತೆಯ ಮುಂದೆ ಸುಮ್ಮನಾಗುತ್ತಿದ್ದಳು. ಆದರೆ ರಾತ್ರಿ ಎಂಬ ಹೊಸ ಜಗತ್ತಿನಲ್ಲೊಬ್ಬಳ ಆತ್ಮ ಬೇರೆಯವನಿಗಾಗಿ ಕಾಯುತ್ತಿತ್ತು. ಆಗಿನ ಒಡನಾಟ. ಮದುವೆಯಾದ ಮುಂಚೆ ವೀಣಾ ತನ್ನ ಪ್ರಿಯಕರನಾದ ಶೇಖರನೊಂದಿಗೆ ಅನೇಕ ಹಸನ್ಮುಖ ಕ್ಷಣಗಳನ್ನು ಕಳೆಯುತ್ತಿದ್ದಳು. ಹಸಿರು ಹೊಲಗಳಲ್ಲಿ ಓಡಿದ, ಮಳೆಯಲ್ಲಾಡಿದ, ಬೆಳದಿಂಗಳ ರಾತ್ರಿ ಕನಸುಗಳೆನಿಸಿದ. ಆದರೆ ಕುಟುಂಬದ ನಿರ್ಧಾರಕ್ಕೆ ಬಲಿಯಾಗಿ ಅವಳು ಗಂಡನ ಮನೆಯಲ್ಲಿ ಸಿಕ್ಕಿಬಿದ್ದಳು. ಆದರೆ ಹೃದಯ, ಅದು ಇನ್ನೂ ಶೇಖರನನ್ನು ಬಿಟ್ಟಿರಲಿಲ್ಲ. ರಾತ್ರಿ ಮಜಲು. ಚಂದ್ರಮ್ಮ ದಿನವಿಡೀ ತೊಡಕು, ಕರಡು ಶಬ್ದಗಳಲ್ಲಿ ಮನೆ ತುಂಬಿಸುತ್ತಿದ್ದಳು. ಆದರೆ ರಾತ್ರಿ ಬಂತು ಅಂದ್ರೆ ಬೀಗದ ಮನೆ. ಚಂದ್ರಮ್ಮನು ಹಾಸಿಗೆ ಹಾಸಿದ ತಕ್ಷಣವೇ ಕತ್ತಲೆಯಲ್ಲಿ ಹೊಸ ಸದ್ದು ಶುರುವಾಗುತ್ತಿತ್ತು. ಕಿರಿಕಿರಿ ಬಾಗಿಲು ತೆಗೆಯುವ ಶಬ್ದ, ಎಚ್ಚರದಿಂದ ಇಟ್ಟ ಹೆಜ್ಜೆ, ನಗುಗುಟ್ಟುವ ಮಾತುಗಳು. ವೀಣಾ ತನ್ನ ಪ್ರೀತಿಯ ಶೇಖರನನ್ನು ತನ್ನ ಕೋಣೆಗೆ ಕರೆಯಿಸಿಕೊಂಡು ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದಳು. ರಾತ್ರಿಯ ಮೌನ ಆಟ. ಅವರು ಇಬ್ಬರೂ ಬೆಳದಿಂಗಳ ಬೆಳಕಿನಲ್ಲಿ ಒಟ್ಟಾಗಿ ಕಾಲ ಕಳೆಯುತ್ತಿದ್ದರು. ನಗುವುದು, ಮಾತನಾಡುವುದು, ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದು, ಒಮ್ಮೆ ಪಿಸುಮಾತು, ಒಮ್ಮೆ ನಗು. ಬೆಳಗಿನ ಜಾವ ಚಂದ್ರಮ್ಮ ಎಚ್ಚರವಾಗುವ ಹೊತ್ತಿಗೆ ಶೇಖರ್ ಗೋಡೆಯ ಕೊನೆಯಿಂದ ಅಜಾಗರೂಕವಾಗಿ ಹೊರಹೊರಗಾಗುತ್ತಿದ್ದ. ಅತ್ತೆಯ ಅನುಮಾನ. ಕಾಲಹರಿದು ಚಂದ್ರಮ್ಮನಿಗೆ ಶಂಕೆ ಹುಟ್ಟಿತು. ರಾತ್ರಿ ಗಂಟೆ 3-4ಗೆ ಬಾಗಿಲು ಸರಿಯುವ ಸದ್ದು. ಹೊತ್ತೊತ್ತಿಗೆ ನಶ್ಯವಾಗುವ ತುಂಟ ನಗುವಿನ ಪ್ರತಿಧ್ವನಿ. ಅವಳ ಕಣ್ಣುಗಳ ಹಾಸಿಗೆ ಮೇಲೆ ನೆಟ್ಟಗೆ ಇದ್ದರೂ ಮನಸ್ಸು ಶಂಕೆಯ ಹಾದಿಯಲ್ಲಿ ಓಡತೊಡಗಿತು. ಪಟ್ಟ ಪಕ್ಕನೆ ಬಿದ್ದ ಸತ್ಯ. ಒಂದು ದಿನ ಚಂದ್ರಮ್ಮ ಕೃತಕ ನಿದ್ರೆಯಲ್ಲಿ ಹಾಸಿಗೆ ಹಾಸಿದಂತೆ ಬಿದ್ದುಕೊಂಡು ಕತ್ತಲಲ್ಲಿ ಕಣ್ಣು ಮಿಟುಕಿಸದೆ ಬಾಗಿಲಿನ ಕಡೆ ಗಮನ ಕೊಟ್ಟಳು. ಹೌದು. ಬಾಗಿಲು ಪುಟ್ಟ ತೆಗೆಯಿತು. ಹಸಿರಂಗಿ ಎಳೆಗಿಡವೊಂದು ಒಳಗೆ ಸರಿಯಿತು. ಆತನ ಮುಖ ಬೆಳಕಿನಲ್ಲಿ ಬೆಳಗಿತು. ಶೇಖರ್. ಚಂದ್ರಮ್ಮ ಗದ್ದಲವಿಲ್ಲದೆ ತಲೆ ತಗ್ಗಿಸಿ ನೋಡಿದಳು. ಅಳಲು, ಆಕ್ರೋಶ, ಅಸಹಾಯಕತೆ. ಆಕೆ ಏನು ಮಾಡಲಿ? ತಕ್ಷಣ ಗದ್ದಲವೆಬ್ಬಿಸಬೇಕೆ? ಗಂಡನಿಗೆ ಕರೆ ಮಾಡಿ ಈ ಅಮಾನವೀಯತೆಯನ್ನು ತೋರಿಸಬೇಕೆ? ಅಥವಾ ಮೌನವೇ ಶ್ರೇಯಸ್ಕರ? ಅತ್ತೆಯ ನಿರ್ಧಾರ. ಚಂದ್ರಮ್ಮ ಏನೂ ಹೇಳಲಿಲ್ಲ. ಮುಂಜಾನೆ ಎಲ್ಲ ಮುಗಿದ ಮೇಲೆ ವೀಣಾ ಹಾಲು ಕುದಿಸುತ್ತಿರುವಾಗ ಅತ್ತೆ ತಮಾಷೆ ಶೈಲಿಯಲ್ಲಿ ಕೇಳಿದಳು. ನಿನ್ನೆ ರಾತ್ರಿ ಮಳೆ ಜೋರಾಗಿತ್ತು ಅನ್ಕೋಣ. ಮನೆ ಬಾಗಿಲು ಹಿಗ್ಗಿ ಹೋಗಿದ್ದಂತಿತ್ತು. ವೀಣಾ ನಡುಗಿದಳು. ಹೃದಯದ ವೇಗ ಹೆಚ್ಚಾಯಿತು. ಚಂದ್ರಮ್ಮ ನನಗೆಯ ಹಿಂದೆ ಏನೋ ಅರ್ಥ, ಏನೋ ತೀಕ್ಷ್ಣತೆ. ಆದರೆ ಚಂದ್ರಮ್ಮ ಮುಗಿದುಕೊಂಡು ಹೋದಳು. ಸತ್ಯವನ್ನೇನು ಅರಿತಿದ್ದಳೋ ಅಥವಾ ಮಾಜಿಯಾದ ರಾತ್ರಿಗಳನ್ನು ನೋಡಲು ಮುಂದಾಗುತ್ತಿದ್ದಳೋ? ಅಂತ್ಯವಿಲ್ಲದ ಕತೆ. ಮನೆ ಇನ್ನೂ ಹಳೆಯದೆ, ಕೋಣೆ ಇನ್ನೂ ಆ ರಾತ್ರಿಗಳನ್ನು ಹೊತ್ತಿದೆ. ಆದರೆ ಅತ್ತೆಯ ಮೌನವೇ ದೊಡ್ಡ ಪ್ರಶ್ನೆಯಾಗಿತ್ತು. ಅವಳು ಏನು ನಿರ್ಧಾರ ಮಾಡಿದ್ದಳು? ಸೊಸೆಯ ತಪ್ಪು ಎಷ್ಟರವರೆಗೆ ಮುಚ್ಚಿಡಬಹುದೇ? ಒಂದು ದಿನ ಈ ಮೌನ ಸ್ಫೋಟಗೊಳ್ಳಬಹುದಾ? ಮಾತು ಇಲ್ಲದ ಈ ನಿರ್ಧಾರವೇ ಈ ಕಥೆಯ ನಿಜವಾದ ಶಕ್ತಿ. ಈ ಕಥೆಯ ಅಂತ್ಯ ಇನ್ನೂ ಬರಬೇಕಾಗಿದೆ.